ಸಂಭವಿದೆ. ಅವನ್ನ ಪೂಜೆಗೆ ತಗೊಂಡ ಸ್ವಾಮಿ ಶನಿವಾರ ಸ್ವಾಮಿ. ಹಾಯ್ ಎಲ್ಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಯಾವುದೇ ವಿಡಿಯೋಗಳು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ, ನೀವು ಫಸ್ಟು ನೋಡ್ಬೋದು. ಆಯಿತಾ ಸಬ್ಸ್ಕ್ರೈಬ್ ಮಾಡಿದ್ದು? ನಾನು ಈ ದಿನ ಪಂಚಮುಖಿ ಆಂಜನೇಯ ಬಿದಿನಗೆರೆ ಶ್ರೀ ಬಸವೇಶ್ವರ ಮಠ ಕುಣಿಗಲ್ ಈ ಜಾಗಕ್ಕೆ ಹೋಗ್ತಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ ಅಂತೇಳಿ ಹೊರಟ್ವಿ. ಹೋಗುವಂಥ ದಾರಿಯಲ್ಲಿ ಇಲ್ಲಿ ತಂದೂರಿ ಚಹಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಗೊತ್ತಾಯಿತು. ಹಾಗೆಯೇ ಇದು ಎಲ್ಲಿ ಬರುತ್ತೆ ಅಂತ ಪ್ಲೇಸ್ ಹೆಸರು ಗೊತ್ತಿಲ್ಲ. AB ಚಹಾ ಅಂತ ಹೇಳಿ ನೋಡಿ ನೋಡ್ಬೋದು, ತಂದೂರಿ ಚಾಯ್ ಅಂತ. ಇದು ಹಾಸನ ಹೈವೇ ಹೆಬ್ಬೂರಿಂದ ಕುಣಿಗಲ್ ಹೋಗೋ ಮಾರ್ಗವಾಗಿ ಇದು ಸಿಗುತ್ತೆ ರೈಟ್ ಸೈಡಲ್ಲಿ. ತುಂಬಾ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಟೀ ಕಾಫಿ ಏನೂ ಕುಡಿಯಲ್ಲ, ಆದರೆ ಇಲ್ಲಿ ನಾನು ತುಂಬಾ ಇಷ್ಟಪಟ್ಟೆ. ಟೀ ತುಂಬಾ ಚೆನ್ನಾಗಿತ್ತು. ಅದು ಮಣ್ಣಿನ ಮಡಿಕೆ ಲೋಟದಲ್ಲಿ ಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಈ ಮಾರ್ಗವಾಗಿ ಹೋಗ್ತಿದ್ರೆ ಮಿಸ್ ಮಾಡ್ದಲೇ ಚಾಯ್ನ ಟ್ರೈ ಮಾಡಿ. ಇನ್ನೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ ಅನ್ನುವಾಗಲೇ ನಮ್ಮ ಬಾಸು ಅಷ್ಟು ದೂರದಿಂದನೇ ಕಾಣಿಸ್ತಾರೆ. ಅದನ್ನು ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು. ವಿಶ್ವದಲ್ಲೇ ಪ್ರಥಮ ಬಾರಿಗೆ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕುಣಿಗಲ್ ಸಮೀಪವಿದೆ. ಕುಣಿಗಲ್ನಿಂದ 8 ಕಿಲೋಮೀಟ್ರ್ ಆಗುತ್ತೆ. ಕುಣಿಗಲ್ ಬಸ್ ಸ್ಟಾಪ್ನಿಂದ ಆಟೋ ಸಿಗುತ್ತೆ, ಅಲ್ಲಿಂದ ನೀವು ಬರಬೇಕಾಗುತ್ತೆ. ಒಬ್ಬರಿಗೆ 30 ರೂಪೀಸ್ ತೊಗೋತಾರೆ, ವಾಪಸ್ ಹೋಗೋಕ್ಕೂ ಆಟೋ ಸಿಗುತ್ತೆ, ಅವರು ಅಷ್ಟೇ 30 ರೂಪೀಸ್ ತೊಗೋತಾರೆ. ಇಲ್ಲಿ ನೀವು 3 ದೈವದ ದರ್ಶನ ಪಡಿಬಹುದು. ಒಂದು ಉದ್ಭವ ಬಸಪ್ಪ, ಎರಡನೇದಾಗಿ ಸತ್ಯ ಶನೇಶ್ವರ, ಮೂರನೇದಾಗಿ ಪಂಚಮುಖ ಆಂಜನೇಯ ನೋಡಬಹುದು. ಈ ದೇವಸ್ಥಾನಕ್ಕೆ 26 ವರ್ಷ ಇತಿಹಾಸವಿದೆ. ಈ ಕ್ಷೇತ್ರದಲ್ಲಿ ಮೊದಲು ಬಸಪ್ಪನಿಗೆ ಪೂಜೆ ಸಲ್ಲಿಸ್ತಾರಂತೆ, ಉದ್ಭವ ಬಸಪ್ಪನಿಗೆ. ಈ ಸ್ಥಳ ಕರ್ನಾಟಕದ ಶನಿಶಿಂಗನಾಪುರ ಎಂದೇ ಪ್ರಾಮುಖ್ಯತೆ ಹೊಂದಿದೆ. ಸಕಲ ದೋಷಗಳಿಗೆ ಪರಿಹಾರ ಈ ಸನ್ನಿಧಿಯಲ್ಲಿ ಸಿಗುತ್ತೆ. ಶುಕ್ರವಾರ ಶ್ರೀ ಕ್ಷೇತ್ರದಲ್ಲಿ ರಾತ್ರಿ ವಾಸ್ತವ್ಯ ಮಾಡಿದ್ರೆ ಆರೋಗ್ಯ ಪ್ರಾಪ್ತಿ ಲಭಿಸುತ್ತೆ. ಅಂಜನದಿಂದ ನಿಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡೋದಂತೂ ಸತ್ಯ. 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹ ಈ ಸ್ಥಳದಲ್ಲಿ 3 ವರ್ಷದ ಹಿಂದೆ ನಿರ್ಮಾಣಗೊಂಡಿದೆ. ಹಾಗೆಯೇ ಇಲ್ಲಿ ನೀವು ರಾಮಸೇತುವೆಗೆ ಬಳಸಿದಂಥ ರಾಮಕಲ್ಲು ಸಹ ನೋಡ್ಬೋದು. ಈ ಪುಣ್ಯಕ್ಷೇತ್ರದಲ್ಲಿ ಪ್ರವಾಸಿಗರಿಗೆ ಪ್ರತಿದಿನದ ದಾಸೋಹದ ವ್ಯವಸ್ಥೆಯು ಸಹ ಇರುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಪ್ರತಿದಿನ ಪೂಜೆ ನಡೆಯುತ್ತಿರುತ್ತೆ. ಆಪತ್ಕಾಲದಲ್ಲಿ ಆಪದ್ಬಾಂಧವನೇ ಶ್ರೀ ಸತ್ಯ ಶನೇಶ್ವರ. ಈ ಸತ್ಯಧರ್ಮ ಕ್ಷೇತ್ರದಲ್ಲಿ ಹೋಮ ಮಾಡಿಸಿದರೆ ಪರಿಹಾರ ಖಚಿತ. ಡಾಕ್ಟರ್ ಶ್ರೀ ಧನಂಜಯ ಗುರೂಜಿಯವರು ಬರುವಂತಹ ಭಕ್ತಾದಿಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಲು ಅಂಜನ ನೋಡಿ ಅವರಿಗೆ ಪರಿಹಾರ ನೀಡುತ್ತಾರೆ. ಭಕ್ತಾದಿಗಳೇ ಶನಿದೇವನಿಗೆ ಕಪ್ಪು ವಸ್ತ್ರ ನೀಡಿ ಶನಿ ದೋಷ ಕಳೆದುಕೊಳ್ತಾರೆ. ಈ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತರಿಗೆ ಪರಿಹಾರ ನೀಡಿದ್ದಾರೆ. ಈ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ಮಾಡುವುದರ ಮೂಲಕವೂ ಕಷ್ಟಗಳಿಗೆ ಪರಿಹಾರ ಸಿಗುವುದು. ತುಲಾಭಾರ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿ ದಾನವಾಗಿರಲ್ಲ, ದವಸ ಧಾನ್ಯದ ದಾನವಾಗಿರುತ್ತೆ. ದವಸ ಧಾನ್ಯವನ್ನು ದಿನನಿತ್ಯದ ದಾಸೋಹದ ವ್ಯವಸ್ಥೆಗೆ ಬಳಸ್ತಾರಂತೆ. ಆಂಜನೇಯನ ಪಾದದ ಹತ್ರ ಸಹ ಹೋಗ್ಬೋದು. ಪಾದದ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಾ ಇರುವಂಥ ಮೆಟ್ಲ ಸಹಾಯದಿಂದ ಹೋಗಬೇಕಾಗುತ್ತೆ. ಹೋಗಿ ಪಾದನ ಸ್ಪರ್ಶ ಮಾಡಿಕೊಂಡು ಬರ್ಬೋದು. ಹಾಗೆಯೇ ಸುತ್ತಲಿನ ವಾತಾವರಣ ಈ ರೀತಿ ಇದೆ. ಇಲ್ಲಿನ ಸ್ಥಳೀಕರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ನಿಮ್ಮ ಹೆಸರೇನು? ಪಾರ್ವತಮ್ಮ ಅಂತ. ನಿಮ್ಮದು ಇಲ್ಲೇ ಶಾಪ್ ಇದೆಯಾ? ಏನು ಶಾಪು? ಹಾಂ, ಹೋಟೆಲ್ಲಾ? ನೀವು ಎಷ್ಟು ವರ್ಷದಿಂದ ಹೋಟೆಲ್ ಇಟ್ಟಿರೋದು? 3 ವರ್ಷ ತವಿಂದ ಇಟ್ಟಿದ್ದೀರಾ. ಈ ದೇವಸ್ಥಾನ ಅಮ್ಮ ಎಷ್ಟು ವರ್ಷದಿಂದ ಇಲ್ಲೇ ಇದೆ? ಆಮೇಲೆ ಈ ದೇವಸ್ಥಾನದ ಇತಿಹಾಸ ಏನು ಅಂತ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಏನಿಲ್ಲ ಕಣಪ್ಪ, ಅವ್ರ ಅಪ್ಪ ಕಾಲದಿಂದನೂ ಐತೆ. ಅವರು ಬಡಸ್ತಾನದವರು. ಹಾಂ, ಬಡಸ್ತಾನ ಬಿಟ್ಟು ಬೆಳೆದು ಬಂದಿರೋರು. ಅವ್ರ ಅಪ್ಪರು ಅಷ್ಟೇ
ಸಖತ್ತು ಬಡವರು ಹಾಂ. ಅವ್ರ ಅಪ್ಪ ಆಗ್ತಂತ ತಿನ್ನೋಷ್ಟು ಇದು ಬಡಿಸ್ತಾನ ಇತ್ತು. ಸ್ವಾಮಿ ಯಾರು ಅದು ಸ್ವಾಮಿ ಇದ್ದಾರ ಅಲ್ಲಿ ಇದ್ದಾರಲ್ಲ ಅವರ? ಸ್ವಾಮಿ ಶನೇಶ್ವರ ಅವ್ರು ಅಲ್ಲಿಂದ ಉತ್ಪತ್ತಿ ಆದಮೇಲೆ ಅವ್ರಿಗೆ ಭಾರಿ ಕಷ್ಟ ಕೊಟ್ಟು ಅವ್ರನ್ನ ಪೂಜೆಗೆ ತಗೊಂಡ ಸ್ವಾಮಿ ಶನಿವಾರ ಸ್ವಾಮಿ. ಆ ಕಷ್ಟ ಎಲ್ಲ ಬಗೆಹರಿತು. ಅವ್ರ ಮನೆಗೆಲ್ಲ ಕಷ್ಟ ಎಲ್ಲ ಬಗೆಹರಿತು. ಸ್ವಾಮಿನ ಚೆನ್ನಾಗಿ ಪೂಜಿಸ್ಕೊಂಡು ಬಡವ್ರಿಗೆ ಬಗ್ಗರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಕೊಂಡು ಒಳ್ಳೇದು ಮಾಡ್ಕೊಂಡು ಚೆನ್ನಾಗೆ ಕಷ್ಟ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಪ್ರತ್ಯಕ್ಷ ಆಗೋನೆ. ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಗುರುಗಳು ಅಷ್ಟೇ, ಗುರುಗಳು ಎಲ್ಲ ಒಳ್ಳೇದು ಮಾಡ್ಕೊಂಡು ಬಡವ್ರ ಬಗ್ಗರನ್ನೆಲ್ಲ ನಿಯತ್ತಿಂದ ನೋಡ್ಕೊಂಡು ಚೆನ್ನಾಗಿ. ಅವರೇನಾ ಗುರುಗಳು ಅಲ್ಲಿ ಕಾಣಿಸ್ತಿದ್ದಾರಲ್ಲ ಅವರೇನಾ? ಧನಂಜಯ ಗುರುಗಳು. ಧನಂಜಯ್ ಗುರುಗಳು ಅಂತಾನೆ ಅವ್ರ ಹೆಸರು. ಅವ್ರ ತಂದೆ ಕಾಲದಿಂದಲೂ ಇದೆಯಾ ದೇವಸ್ಥಾನ? ನಾವು ಸಣ್ಣ ಮಕ್ಕಳಿಂದನೂ ಆಯ್ತು ಕಣಪ್ಪ. ಪರಮಾತ್ಮ ಉದ್ಭವ ಸ್ಮರಣ. ಈ ಧನಂಜಯ ಗುರುಗಳು ಗುರುಗಳು ಎಲ್ಲ ಶ್ರಮೆ ಪಟ್ಟು ಕಷ್ಟ ಬಿದ್ದು ಗುರುಗಳು ಅವರು ಈ ಥರ ಬಡವರಿಗೆ ಕಷ್ಟ ಹೊಡೆಯಪ್ಪ ಅಂತ ಕೊಟ್ಕೊಟ್ಟವ್ರು. ಕೊಟ್ಟಿಸಿ ನಿಲ್ಲಿಸೋರು. ಸರಿನಾ? ಡೈಲಿ ಬರ್ತಾರಾ ಇಲ್ಲಿ ಭಕ್ತಾದಿಗಳು? ಡೈಲಿ ಪೂಜೆ ಕಷ್ಟ ಹೊಡಿತಾನೆ ಸ್ವಾಮಿ. ಅಷ್ಟೇ ನಿಯತ್ತಾಗವನೆ. ಅಷ್ಟೇ ಬಂದವ್ರಿಗೆ ನೋಡ್ಕಂತ ಎಂತೆಂಥ ಕಷ್ಟದವ್ರು ಗೊತ್ತೇನಪ್ಪ. ಮಕ್ಕಳಿರೋರಿಗೆ, ಮಕ್ಕಳು ಆಗೋರಿಗೆ, ಮದುವೆ ಆಗೋರಿಗೆ ಎಲ್ಲ ಗುರುಗಳು ಎಲ್ಲ ಪರಿಹಾರ ಮಾಡಿಕೊಡ್ತಾರೆ. ಎಲ್ಲ ಪರಿಹಾರ ಮಾಡಿಕೊಡ್ತಾರೆ. ಅವ್ರ ಕಷ್ಟ ಏನಾದ್ರೆ ಅದನ್ನ ಹೇಳ್ತಾರೆ. ಇಂಥಕ್ಕೆ ಬಂದಿದ್ದೀರಾ ಅಂತ ಕರೀತಾರೆ. ಅವ್ರ ಗುರುಗಳು ಇದಾರಲ್ಲ ಧನಂಜಯ ಗುರುಗಳು, ಅವ್ರೇನೋ ಶಾಸ್ತ್ರ ಏನಾದರೂ ಹೇಳ್ತಾರಾ? ಅಂಜನೆ ಹೇಳ್ತಾರೆ. ಯಾವ್ಯಾವ ದಿನ ಹೇಳ್ತಾರೆ? ಶನಿವಾರ, ಭಾನುವಾರ, ಮಂಗಳವಾರ, ಗುರುವಾರ ಹೇಳ್ತಾರೆ. ಹೇಳ್ಬಿಟ್ಟು ಅದಕ್ಕೆ ಬಗೆಹರಿಸ್ತಾರೆ. ಆ ಕಷ್ಟ ಒಡೆಯೋ ರೀತಿಯಾಗಿ ಅವ್ರು ಮಾಡ್ಕೊಡ್ತಾರೆ. ಅದೆಲ್ಲ ಎಲ್ಲ ಹೇಳ್ತಾರೆ? ಅಂಜನ ಎಲ್ಲ ಹೇಳೋದು ಆಂಜನೇಯ ದೇವಸ್ಥಾನ ಬ್ಯಾಕ್ ಸೈಡಾ? ಹಿಂದೆಗಡೆ ಆಫೀಸ್ ಹತ್ರ ಹೇಳ್ತಾರೆ. ಆಫೀಸ್ ಹತ್ರ. ಈ ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗುತ್ತೆ. ಇನ್ನೂ ಕಟ್ಟಡಗಳ ಕಾಮಗಾರಿಕೆ ನಡೀತಾ ಇದೆ, ನೋಡ್ಬೋದು ನೀವಲ್ಲಿ. ಈ ಕ್ಷೇತ್ರಕ್ಕೆ ಏನಾದರೂ ನೀವು ಬರಬೇಕು ಅಂದ್ಕೊಂಡಿರೋರು ತಮ್ಮ ಓನ್ ವೆಹಿಕಲ್ಸಲ್ಲಿ ಬರ್ಬೋದು. ಹಾಗೆಯೇ ಇಲ್ಲಿಗೆ ಅಂತಲೇ ಬಸ್ ವ್ಯವಸ್ಥೆ ಏನಿರಲ್ಲ. ಏನಾದರೂ ಬರಬೇಕು ಅಂದ್ಕೊಂಡಿರೋರಿಗೆ ಕುಣಿಗಲ್ನಿಂದ ಆಟೋಗಳು ಸಿಗುತ್ತೆ. ಅಲ್ಲಿಂದ ನಿಮಗೆ ಇಲ್ಲಿಗೆ 8 ಕಿಲೋಮೀಟ್ರ್ ಆಗುತ್ತೆ ಈ ಕ್ಷೇತ್ರಕ್ಕೆ. ಆ 8 ಕಿಲೋಮೀಟ್ರು ನೀವು ಆಟೋದಲ್ಲಿ ಬರಬೇಕಾಗುತ್ತೆ. 30 ರೂಪೀಸ್ ತೊಗೋತಾರೆ ಆಟೋದವರು. ಈ ಕ್ಷೇತ್ರದ ಬಗ್ಗೆ ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ. ಏನನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನನಗೆ ನೆಕ್ಸ್ಟು ಒಂದು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಪ್ರೋತ್ಸಾಹ ಸಿಕ್ದಂಗಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.